ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವೋಟರ್ ಲಿಸ್ಟ್ ಪರಿಷ್ಕರಣೆಗೆ ಚಾಲನೆ ಈಗಾಗಲೇ ಸಿಕ್ಕಿದೆ. ಚುನಾವಣಾ ಆಯೋಗದ ಆದೇಶ, ವಿಶೇಷ ಅಭಿಯಾನ, ಫೀಲ್ಡ್ಗಿಳಿದಂತಹ ಬಿಬಿಎಂಪಿ ಆಯುಕ್ತರಾದಂತಹ ಜಗದೀಶ್ 12 ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟು ಆರಂಭ ಮಾಡಲಿ. ಎಸ್ಐಆರ್ ಬಗ್ಗೆ ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಇವತ್ತಿನಿಂದ ಎಸ್ಐಆರ್ ಆರಂಭ ಆಗ್ತಾ ಇದೆ, ನೋಡೋಣ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ರಾಜ್ಯದಲ್ಲಿ ಪ್ರಾರಂಭಗೊಂಡಿದೆ. ಗೃಹ ಸಚಿವರು ಕೂಡ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ 12 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ಗೃಹ ಸಚಿವರು ಒಂದು ಕಡೆ ಹೇಳಿದ್ದಾರೆ. ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನನಗೆ ನನ್ನ ಮನೆಗೆ ಭೇಟಿ ಕೊಟ್ಟು ನಮ್ಮ BLO ಶ್ರೀನಿಧಿ ಅವರು 3 ಫಾರ್ಮ್ಸನ್ನು ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಡುಪ್ಲಿಕೇಟ್ ಫಾರ್ಮ್ನಲ್ಲಿ ಅವರು ಈಗಾಗಲೇ ನನ್ನ ಸ್ವೀಕೃತಿ ಪತ್ರವನ್ನು ಸಹಿ ಮಾಡಿಸಿದ್ದಾರೆ. ಅದರಿಂದ ನಾನು ಆ ಫಾರ್ಮನ್ನು ಸ್ವೀಕರಿಸಿದೆ ಅಂತ ಹೇಳಿ ಅವರ ಹತ್ರ ದಾಖಲೆ ಇರುತ್ತೆ. ಈ ಫಾರ್ಮನ್ನು ನಾನು ತುಂಬಿಕೊಂಡು ನಾನು BLO ಅವರಿಗೆ ಕಾಲ್ ಮಾಡಿ ಅವರು ವಾಪಸ್ ಕಲೆಕ್ಟ್ ಮಾಡಿಕೊಳ್ಳಿ ಅಂತ ನಾನು ಹೇಳಬೇಕಾಗತ್ತೆ. ಆಮೇಲೆ ಏನಾದರೂ ಸಮಸ್ಯೆ ಯಾವುದೇ ಒಂದು ನಾಗರಿಕರಿಗೆ ಈ ಫಾರ್ಮ್ ಬಗ್ಗೆ ಇದ್ದರೆ, ಯಾವುದೋ ಒಂದು ಕಾಲಮ್ ಬಗ್ಗೆ ಇದ್ದರೆ, ನಾವು ಪ್ರತಿಯೊಂದು ವಾರ್ಡ್ನಲ್ಲಿ ಒಂದು ಸಿಟಿಸನ್ ಸರ್ವಿಸ್ ಸೆಂಟರು ಮತ್ತು ವೋಟರ್ ಫೆಸಿಲಿಟೇಷನ್ ಸೆಂಟರನ್ನು ನಾವು ಇಟ್ಟಿದ್ದೀವಿ. ಆ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮೂಲಕ ನಾವು ನಾಗರಿಕರು ಆ ಮಾಹಿತಿಯನ್ನು ಪಡೆದು